ಹಾಯ್, ಎಲ್ರಿಗೂ ನಮಸ್ಕಾರ. ಈ ನಿಮ್ಮ ನಿರಂಜನ್ ದೇಶಪಾಂಡೆ, ಸ್ಮೈಲಿಂಗ್ ಸ್ಟಾರ್ ನಿರಂಜನ್ ದೇಶಪಾಂಡೆ ಮಾಡುವ ನಮಸ್ಕಾರಗಳು. ನಿನ್ನೆಯಿಂದ ಸೂಪರ್ ಡೂಪರ್ ಸ್ಕಿಟ್ಗಳನ್ನ ನೋಡಿದೀವಿ. ಇವತ್ತು ಅದಕ್ಕಿಂತ ಚೆನ್ನಾಗಿರುವಂತ ಸೂಪರ್ ಡೂಪರ್ ಸ್ಕಿಟ್ಗಳು ನಿಮ್ಗೋಸ್ಕರ ರೆಡಿ ಆಗಿದೆ. ಸೊ ನಗಕ್ಕೆ ನೀವು ರೆಡಿ ಆಗಿದ್ರೆ, ನಗ್ಸೋದಕ್ಕೆ ನಮ್ಮ ಹುಡುಗರು ರೆಡಿ ಆಗಿದ್ದಾರೆ. ಆರ್ ಯು ರೆಡಿ? ಹಾಗೆ ಇನ್ಯಾಕೆ ತಡ, ಬನ್ನಿ ಶುರು ಮಾಡೋಣ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಲಿಗಿಲಿ ಸೀಸನ್ 3 ಪವರ್ಡ್ ಬೈ ಮಾಜಾ ಹಾಗೂ ಪ್ಯಾಂಪರ್ಸ್. ಸ್ಪೆಷಲ್ ಪಾರ್ಟ್ನರ್ಸ್ ಸದ್ಗುರು ಆಯುರ್ವೇದ ಗ್ರ್ಯಾಂಡ್ ಫ್ಲೋರ್ ಸೋಪ್, ಸುದರ್ಶನ್ ಸಿಲ್ಕ್ ಚಿಕ್ಪೇಟೆ ಹಾಗೂ ಮಾರತ್ಹಳ್ಳಿ. ಜಡ್ಜಸ್, ನಾವು ನಿನ್ನೆಯಿಂದ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸ್ಕಿಟ್ ಗಳನ್ನ ನೋಡ್ತಾ ಇದೀವಿ. ಆದ್ರೆ ಈಗ ಬರ್ತಾ ಇರುವಂತ ಈ ಒಂದು ಸ್ಕಿಟ್ ಅಲ್ಲಿ ನಿಮಗೆ ಒಂದು ವಿಶೇಷ ಸೂಚನೆ ಇದೆ. ನಿಮಗೆ, ಆಡಿಯನ್ಸ್ಗೆ, ನಮ್ ಎಲ್ಲರಿಗೂ, ಇಲ್ಲಿರೋರಿಗೆ ಪ್ರತಿಯೊಬ್ಬರಿಗೂ ಒಂದು ವಿಶೇಷ ಸೂಚನೆ ಇದೆ. ಏನದು? ಈ ಒಂದು ಸ್ಕಿಟ್ ಒಂದು ಎಕ್ಸ್ಪೆರಿಮೆಂಟ್. ಓಕೆ. ಈ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನಾದ್ರೂ ಒಂದು ಅನಾಹುತ ನಡೆಯುವಂತ ಸಾಧ್ಯತೆ ಇದೆ. ಸೊ ಆ ಒಂದು ಅನಾಹುತ ಏನಾದ್ರೂ ವೇದಿಕೆ ಮೇಲೆ ನಡೆದರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನ ಆಯಾಯ ಕಲಾವಿದರೇ ಹೊಂದಿರುತ್ತಾರೆ. ಕಲಾವಿದ ಮಾತ್ರನ ನಾವುನಾ? ಎಲ್ಲರೂ ಸರ್, ಎಲ್ಲರೂ. ಆಗ ನಾವ್ ಈಗಲೇ ಒದ್ದೋಗ್ಬಿಡ್ತೀವಿ. ಇಲ್ಲ ಸರ್, ಹಂಗಲ್ಲ. ಇಲ್ಲ ಸರ್, ಒಂದ್ ವೇಳೆ ಸ್ಕಿಟ್ ಮಧ್ಯೆ ನಿಮ್ಗೆ ಏನಾದ್ರು ಬಹುಮಾನ ಕೊಡ್ಬೇಕು ಅಂತ ಅನ್ಸಿದ್ರೆ ಅಲ್ಲೇ ಸ್ಪಾಟ್ ಅಲ್ಲಿ ವಿತೌಟ್ ಪರ್ಮಿಷನ್ ಬಂದು ಬಹುಮಾನ ಕೊಡ್ಬೋದು ಸರ್. ಚೆಕ್ ತಗೊಂಬರ. ಈ ಒಂದು ಅದ್ಭುತವಾದ ಸ್ಕಿಟ್ ನೋಡಕ್ ರೆಡಿನಾ? ರೆಡಿನಾ? Yes! Eureka! 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 Sureka! Chachireka! I am win! ಸರ್, ಕಂಡಿಡ್ದ್ಬಿಟ್ಟೆ ಸರ್. ಟೈಮ್ ಟ್ರಾವೆಲ್ ಮಷೀನ್ ಕಂಡಿಡ್ದ್ಬಿಟ್ಟೆ. ಇದರಿಂದ ಫ್ಯೂಚರ್ಗೆ ಹೋಗಿ ಜಗತ್ತನ್ನು ಉದ್ಧಾರ ಮಾಡೋದೇ ನನ್ನ ಗುರಿ. ಅಂದಂಗೆ ಸರ್, ನನ್ನ ಪರಿಚಯ ಆಗ್ಲಿಲ್ಲ ಅನ್ಕೋತೀನಿ. ನಾನು ಸೈಂಟಿಸ್ಟ್ ಮಂಜ, ಆಲಿಯಾಸ್ ಚಿಲ್ಲರ್ ಮಂಜ. ಇಟ್ಸ್ ಅ ಬ್ರ್ಯಾಂಡ್. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಹತ್ರ ಆಸ್ತಿ ಇದೆ, ಅಂತಸ್ತಿದೆ, ವಿದ್ಯೆ ಇದೆ, ಮುಖ್ಯವಾಗಿ ಬ್ಯೂಟಿ ಇದೆ. ಆದ್ರೆ ಏನ್ ಮಾಡ್ತೀರ? ಏ ಅಂತೀಯಲ್ಲ, ನಿನ್ನ ಹತ್ರ ಇಲ್ದಿರೋದು ನನ್ನ ಹತ್ರ ಇದೆ ಅಂತ ಸಂಕಟನ. ಆದ್ರೆ ಏನ್ ಮಾಡ್ತೀಯ? ನನಗ್ ತಕ್ಕನಾಗ ಹುಡುಗಿ ಸಿಗ್ತಾ ಇಲ್ಲ ಮೇಡಮ್. ನನ್ನ ಮನ್ಸನ್ನ ಜುಮ್ ಮನ್ಸಿ ಗುಲಾಬ್ ಜಾಮ ಮಾಡೋ ಒಂದೇ ಒಂದು ಹುಡುಗಿ ಸಿಗ್ತಾ ಇಲ್ಲ ನನಗೆ. ಗುಲಾಬ್ ಜಾಮ ನೀನು? ನಾನ್ ನಿಮ್ಮಪ್ಪ. ನಮ್ಮಪ್ಪ? ನನಗೆ ನಿಂಗೊಂದು ವಿಷಯ ಗೊತ್ತಾ? ಏನ್ ಡ್ಯಾಡಿ? ನಾನು ಹೊರಗಡೆ ಕೊಯ್ದು ಬಂದಿದ್ದೀನಿ. 20 ಸಲ ದನ ತಿಂದಂಗ್ ತಿಂತೀಯ, 30 ಸಲ ಹೊರಗಡೆ ಹೋಗ್ತೀಯ. ನಾಚಿಕೆ ಆಗಲ್ಲ? ನಾನು ಕೆರೆ ಕಡೆಗೆ ಹೋಗಿದ್ದಲ್ಲ ಹೇಳಿದ್ದು. ನಾನು ಮೆಜೆಸ್ಟಿಕ್ ಹೋಗಿದ್ ಬಂದೆ ಅಂದೆ. ನನ್ನ ಫ್ರೆಂಡ್ಸ್ ಉಗಿತಾರೆ, 24 ಗಂಟೆ ನಿಮ್ಮ ಅಪ್ಪ ಮೆಜೆಸ್ಟಿಕ್ ಅಲ್ಲಿ ಇರ್ತಾನಲ್ಲ ಅಂತ. ಏನ್ ಅಲ್ಲಿ ಸ್ವೆಟರ್ ಮಾಡ್ತಿರ್ತೀಯ? ಸ್ವೆಟರ್ ಮಾಡೋದು ಹಂಗಿರ್ಲಿ ಕಣಲ್ಲ. ಅಲ್ಲಿ 50 ಜನ 50 ತರ ಮಾತಾಡ್ತಾ ಇದಾರೆ ಗೊತ್ತಾ? 50 ಜನ ಇದಾರೆ ಅಂದ್ರೆ 50 ತರ ಮಾತಾಡ್ತಾರೆ. ಎಲ್ರು ಒಂದೇ ತರ ಮಾತಾಡಕ್ಕೆ ರಾಷ್ಟ್ರಗೀತೆ ಹೇಳ್ತಿರ್ತಾರ. ರಾಷ್ಟ್ರಗೀತೆ ಹೇಳಿದ್ರೆ ಸೆಲೆಕ್ಟ್ ಹೊಡಿತಿದೆ ಕಣ. ಅವ್ರು ನಿನ್ ಬಗ್ಗೆ ಮಾತಾಡ್ತಾ ಇದಾರೆ. ಏನಂತ ಮಾತಾಡ್ತಾರೆ ಗೊತ್ತಾ? ಏನಂತ ಮಾತಾಡ್ತಾರೆ? ನಿನ್ ಮಗಂಗೆ ಆಸ್ತಿ ಇದೆ, ಅಂತಸ್ತಿದೆ, ವಿದ್ಯೆ ಇದೆ, ಸೌಂದರ್ಯ ಇದೆ, ಅದೊಂದಿಲ್ಲ ಅಂತ ಹೇಳ್ತಾವ್ರೆ. ಕಂಟಿನ್ಯೂ. ಇಷ್ಟೆಲ್ಲ ಇತ್ತು, ಅವ್ನ್ ಮದುವೆ ಮಾಡಕ್ಕೆ ನಿನ್ಗೆ ಯೋಗ್ತಿ ಇಲ್ವ ಅಂತ ನನ್ಗೆ ಥೇಟ್ ಉಗಿತಾವ್ರೆ. ಅಪ್ಪ, ಯಾರೇ ಒಂದೇ ಒಂದ್ ಡೈಲಾಗ್ ಸಿಕ್ಕಿರೋ ಆರ್ಟಿಸ್ಟ್ ಅನ್ಸುತ್ತೆ. ಒಂದ್ ವಿಷಯನ ಎಷ್ಟು ಈಸಿಯಾಗಿ ಹೇಳ್ಬಿಟ್ಟವನೆ. ನೀ ಏನಂದೆ ಡ್ಯಾಡಿ? ಅಯ್ಯೋ, ನಾನ್ ಬೆಂಗಳೂರಲ್ಲಿರೋ ಬೀದಿ ನಾಯಿಗಳು ಬೇಕಾದ್ರೆ ಮದುವೆ ಮಾಡ್ತೀನಿ, ನಾನ್ ಮಗು ಮಾಡಲ್ಲ ಅಂತ ಹೇಳ್ಬಿಟ್ಟೆ. ನೀನು ನಮ್ ಡ್ಯಾಡಿ, ನೀ ನಮ್ ಡ್ಯಾಡಿ ಆಗ್ತಿ ಅಂತ ಗೊತ್ತಿದ್ರೆ ಈ ಜನ್ಮನೇ ಬ್ಯಾಡಿ ಅಂತ ಹೋಗ್ಬಿಡ್ತಿದ್ದೆ. ನಾನು ಅವತ್ತು ಹೇಳಿದೆ ನಿಮ್ಮವಂಗೆ ಬ್ಯಾಡಿ 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 ಅಂತ. ಲೈಟ್ ಆಫ್ ಮಾಡಿ ಅನ್ಬಿಟ್ಟು ನೋಡಿ ಅಮಾಸೆ ಹುಡ್ತಾ ಮುಟ್ಬಿಟ್ಟಿದ್ಯಾ. ಏನ್ ಮಾಡೋದು? ಹುಡ್ಸಿದ ತಪ್ಪಿಗೆ ಸಾಧು ಸರ್ ಮದುವೆ ಮಾಡ್ಲೇಬೇಕು. ನೋಡ, ಅಮೇರಿಕದಿಂದ ನನ್ನ ತಂಗಿ ಮಗಳನ್ನ ಕರ್ಕೊಂಡ್ ಬಂದಿದ್ದೀನಿ. ಅವಳ ಕೊಟ್ಟು ನಿನ್ಗೆ ಮದುವೆ ಮಾಡೋಣ ಅಂತ. ಅಮೇರಿಕದಿಂದ ಡ್ಯಾಡಿ? ಫಾರಿನ್ ರಿಟರ್ನ್ ಡ್ಯಾಡಿ. ಈ ಬ್ರ್ಯಾಂಡ್ ನ ಮದುವೆ ಆಗೋ ಆ ಬ್ರ್ಯಾಂಡ್ ಹೆಂಗಿದೆ ಡ್ಯಾಡಿ? ಫಾರಿನ್ ಮಾಲು ಫುಲ್ ಕಿಕ್ಕು. ನನ್ಗೆ ನೋಡ್ಬೇಕು ಅನ್ಸ್ತಾ ಇದೆ. ಕರ್ಸು ಡ್ಯಾಡಿ. ಅಮ್ಮ ಶ್ರೀಗೌರಿ. ಶ್ರೀಗೌರಿ ಹುಣ್ಣಿಮೆ ರಾತ್ರಿಯಲ್ಲಿ ಕಣ್ಣಿನ ದೀಪದಲ್ಲಿ ಈ ಗುಂಡಿಗೆ ಗೂಡಿನಲ್ಲಿ
ಅದು ನೀವು ನಂಗೆ ತುಂಬಾ ಇಷ್ಟ ಆಗ್ಬಿಟ್ರಿ. ನಿಮ್ ಮುಖ ತೋರಿಸ್ಬೋದಾ? ನೋ 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 ನೋ. ಯಾಕೆ? ನನ್ ಅಮ್ಮ ಅಂದಿದ್ದಾರೆ, ಯಾರಾದ್ರೂ ನನ್ನ ನೋಡ್ಬಿಟ್ರೆ ನನ್ನ ಅಂದ ಎಲ್ಲ ಕರ್ಗೋಗುತ್ತೆ ಅಂತ. ಅಯ್ಯೋ, ಅಂದ ಸೇರಿ ಕರ್ಗಿದ್ರೇನೆ ಅಲ್ವಾ ಕಂದನ ಕರು ಊಟಕ್ಕಾಗದು. ಅಲ್ಲ, ನೀವು ಮುಖ ತೋರಿಸ್ತಿಲ್ಲ ಅಂದ್ರೆ ನಾನು ಹೆಂಗ್ ಕಮಿಟ್ ಆಗೋದು? ಶ್ರೀ ಗೌರಿ ಅನ್ನೋ ಹೆಸರಿಗೆ ಕಮಿಟ್ ಆಗ್ಬಿಡಿ. ಈಗೇನೋ ಕಮಿಟ್ ಆಗ್ಬಿಡ್ತೀನಿ, ಮುಂದೆ ನಿಮ್ನ ವಾಮಿಟ್ ಮಾಡಿಸ್ಬೇಕು ಅಂದ್ರೆ ಮುಖ ನೋಡ್ಲೇಬೇಕಲ್ವಾ? ಅಯ್ಯೋ, ನಾನು ಇಷ್ಟೊತ್ತು ಹಲ್ ಕಚ್ಕೊಂಡಿದ್ದೆ, ನನ್ನ ಸುಮ್ಮನೆ ರೊಚ್ಚಿಗೆ ಎಬ್ಬಿಸ್ಬೇಡಿ. ಏಯ್, ಅವಳನ್ನ ರೋಚ್ ಕೇಳಿಸ್ಬೇಡ, ಅವಳು ಏನೇನೋ ಕಚ್ಕೊಂಡ್ ನಿಂತಿದ್ದಾಳಂತೆ. ಅದು ನೀವು ಒಂದ್ಸಲ ಮುಖ ತೋರಿಸಿದ್ರೆ ಏನಾಗುತ್ತೆ ಅಂತ. ಸರಿ, ನನ್ ಹಂದ ಕರ್ಗೋದ್ರೂ ಪರವಾಗಿಲ್ಲ, ನೀವು ಮರ್ಗೋದನ್ನ ನನ್ನ ಕೈಲಿ ನೋಡೋಕ್ ಆಗ್ತಿಲ್ಲ. ಸರಿ, ನೋಡ್ಕೊಳ್ಳಿ. ಅಯ್ಯೋ ಡೆಡಿ, ಏನೋ ಯಾವ್ದೋ ಬ್ರ್ಯಾಂಡ್ ಅದು ಕಳಪಟ್ಟಿ ತಂದಿದೆಯಲ್ಲ ಡೆಡಿ. ಏನ್ ಇವಳ ಹೆಸರು? ಏ ಶ್ರೀ ಗೌರಿ. ಶ್ರೀ ಗೌರಿನ ಅದೋ ಕುಡಿದು ಮತ್ತಲ್ಲಿ ಮರಕ್ ಕೂತಿರೋ ಪಂಜಾಬಿ ಲಾರಿ ಇದ್ದಂದವ್ರು ಇವಳು ಶ್ರೀ ಗೌರಿ ಅಂತಿದ್ಯಾ? ಶಟ್ ಅಪ್. ಪಂಜಾಬಿ ಲಾರಿ ಬಾಡಿ ನೋಡ್ಬಿಟ್ಟು ಸುಂದರವಾಗಿದೆ ಅಂತ ಯಾ ಮಾರ್ಬೇಡ, ಒಳಗಿರೋ ಇಂಜಿನ್ ನೋಡು ಮಗನೇ. ಇಂಜಿನ್ ನೋಡ್ಬಿಟ್ಟು ಮಂಜನ್ ಜೀವಳ ಹಾಳು ಮಾಡ್ಕೊಳಕ್ ನನಗಿಷ್ಟ ಇಲ್ಲ ಡ್ಯಾಡಿ. ಅದಕ್ಕೆ ನನಗೆ ಇವಳು ಬೇಡ ಡ್ಯಾಡಿ, ಇವಳು ಬೇಡ. ಅಂಕುಲ್ ಏನಂತೆ? ಅಯ್ಯೋ, ಅವನು ನಿನ್ ಸೌಂದರ್ಯಕ್ಕೆ ಸರಿ ಸಾಟಿನೇ ಇಲ್ಲ, ಆದ್ರೂ ಅವನು ಯಾಕೋ ನಿನ್ನ ಇಷ್ಟಪಡ್ತಾ ಇಲ್ವಲ್ಲ? ವಾಟ್ ಅ ಇನ್ಸಲ್ಟ್. Yes. ನಾನು US ನಲ್ಲಿ ಬಾತ್ರೂಮ್ ಹಾಕೋ ಮುಳ್ ಚಪ್ಪಲ್ ಇದ್ದಾಗಿದೆ ಇವನ್ ಮಕ್ಕ. ಇವನು ನಾನ್ ಬೇಡ ಅಂತ ಹೇಳ್ತಿದ್ದಾನ. ಮುಳ್ ಅಂದ್ರೆ ನೀನ್ ಹಾಲಲ್ಲೂ ಆರೇನ್ ನನ್ ತಂಗಿ ಮಗಳು, ನನಗೆ ಗೊತ್ತು ನೀನ್ ಹಾಕೋ ಸೂ ಲೇಸ್ಕೊಂಡ್ ಸಮ ಇಲ್ಲ ಅಂತ. ನೋಡು, ಮದ್ವೆ ಆದ್ಮೇಲೆ ಒಂದ್ ಮಗ ಆದ್ಮೇಲೆ ಸರಿ ಆಯ್ತಾನೆ, ಚೂರು ಅಡ್ಜಸ್ಟ್ ಮಾಡ್ಕೊಡು. ನನ್ ತಂಗಿ ಮಗಳು ಮದುವೆ ಮಾಡ್ಕೊತೀನಿ ಅಂತ ನನ್ ತಂಗಿ ಮಾತು ಕೊಟ್ಟಿನಿ, ಸೋಮನ್ ಮದ್ವೆ ಆಗ್ಬೇಕು. ನೀನ್ ಯಾರಿಗಾದ್ರೂ ಮಾತು ಕೊಡ್ಬೇಡಿ, ನಾನಾಗಲ್ಲ. ನೀನ್ ಮದ್ವೆ ಆಗ್ಲಿಲ್ಲ ನಿಮ್ ತಾಯಿ ಮೇಲೆ ಆಣೆ. ತಾಯಿ ಮೇಲೆ ಆಣೆ ಹಾಕ್ಬಿಡ್ತಲ್ಲ ಈ ನಾಯಿ. ಆಯ್ತು, ಮದ್ವೆ ಆಗ್ತೀನಿ, ನಾನ್ ಮುಖ ತೊಳ್ಕೊಂಡ್ ಬರ್ತೀನಿ. ಈ ಹೆಣ ರೆಡಿ ಮಾಡು, ಈ ಹೆಣ್ಣ ರೆಡಿ ಮಾಡು ಅಂತೆ. ಅಂಕಲ್ ಏನಂತೆ? ತಲೆಯಲ್ಲಿ ಏನಾಗಿದಾವಲ್ಲ ಇಟ್ಕೊಂಡ್ ಕುಕ್ಕಂತೆ. ಇಟ್ ಸೌಂದರ್ಯ ಇಟ್ಕೊಂಡು ಆ ಫಿಗರ್ ಹೆಂಗ್ ಮದ್ವೆ ಆಗ್ಲಿ ಸರ್? ನಾನು ನನ್ ಕೈಲಿ ಆಗ್ತಾ ಇಲ್ಲ ಸರ್, ಏನ್ ಮಾಡ್ಲಿ? ಈ ಸೌಂದರ್ಯ ಅಂತ ಇದೆಯಲ್ಲ, ಅದನ್ನ ನಂಬಕ್ಕೂ ನಮ್ ಕೈಲಿ ಆಗ್ತಾ ಇಲ್ಲ. ದಯವಿಟ್ಟು ನಂಬಿ ಮೇಡಮ್ ಪ್ಲೀಸ್. ಒಂದು ಐಡಿಯಾ ಮಾಡ್ತೀನಿ ಮೇಡಮ್. ಈಗ ಹೇಳಪ್ಪ. ಹೆಂಗೂ ಟೈಮ್ ಟ್ರಾವೆಲ್ ಮಷನ್ ಕಂಡು ಹಿಡ್ತಿದ್ದೀನಿ, ಫ್ಯೂಚರ್ಗೆ ಹೋಗಲ್ಲ, ಫಾಸ್ಟ್ ಹೋಗ್ಬಿಡ್ತೀನಿ. ಹಿಂದಿನ ಜನ್ಮದಲ್ಲಿ ನನಗೊಂದು ಒಳ್ಳೆ ಫಿಗರ್ ಸಿಕ್ಕಿರ್ತಾಳೆ, ಅವಳನ್ನೇ ಮದುವೆ ಆಗ್ಬಿಟ್ಟು ಅವಳ ಜೊತೆನೆ ಚೆನ್ನಾಗಿದ್ಬಿಡ್ತೇನೆ. ನನಗೆ ಈ ಜನ್ಮನೇ ಬೇಡ, ಹಿಂದಿನ ಜನ್ಮಕ್ಕೆ ಹೋಗ್ತೀನಿ. ನೀ ಮಾಯೆಯೊಳಗೋ ಮಾಯೆ ನಿನ್ನೊಳಗೋ, ನೀ ದೇಹದೊಳಗೋ ದೇಹ ನಿನ್ನೊಳಗೋ. ಸರ್, ಈ ಜನ್ಮ ಒಂಥರ ರಿಲ್ಯಾಕ್ಸ್ ಅನಿಸ್ತಾ ಇದೆ. ಈ ಜನ್ಮದಲ್ಲಾದ್ರೂ ನನ್ನ ಹುಡುಗಿ ಸಿಗ್ತಾಳೆ. ಎಲ್ಲಿದ್ದಾಳೋ ಏನೋ ನಮ್ಮ ಹುಡುಗಿ. ಮಗನೇ, ನೀನು ಈ ಜನ್ಮದಲ್ಲೂ ನೀನೇ ನಮ್ ಡ್ಯಾಡಿನ? ನಾನೇ ಕಣಪ್ಪ ನಿಮ್ಮಪ್ಪ. ನಿನ್ ಬಾಯಿ ಮಣ್ಣಾಕ. ನೆಚ್ಚಿ ನಿನ್ಗೋಸ್ಕರ ಕನವರಿಸ್ತಾವಳೆ, ಬಿಟ್ಬಿಟ್ಟು ಎಲ್ಲೋಗಿದ್ದೋ? ಮೇಡಮ್, ಆಲ್ರೆಡಿ ಮದುವೆ ಆಗಿದೆ ಅಂದ್ರೆ ಈ ಜನ್ಮದಲ್ಲಿ ಅಷ್ಟು ಸುಲಭವಾಗಿ ಒಪ್ಕೊಂಡಿರ್ತೇನ? ಹುಡುಗಿ ಸಾಕಾಗಿರ್ತಾಳೆ. ಹೌದೌದು. ಡ್ಯಾಡಿ ಡ್ಯಾಡಿ, ನಮ್ ಹುಡುಗಿನ ನೀನೇ ಕರೆದ್ಬಿಡು ಡ್ಯಾಡಿ. ಓ, ನಾನೇ ಕರಿಬೇಕಾ? ಹೂಮಳೆ. ಹೂಮಳೆ. ನಮ್ ಹುಡುಗಿ ಹೆಸರು ಏನಂದೆ? ಹೂಮಳೆ. ಹೂಮಳೆ. ಬಾಳಿಗೆ ಹೋಗು ಸುರಿಸ್ತಾಳೆ. ನನಗ್ ನಾಚಿಕೆ ಆಗ್ತಾ ಇದೆ, ಆದ್ರೂ ಕರೆದು ಬಿಡ್ತೀನಿ. ಹೂಮಳೆ.
ನಾನ್ ನನ್ ಫ್ಯೂಚರ್ ಹೋಗ್ಬಿಡ್ತೀನಿ ಕಡ್ಲಾ. ಅಯ್ಯೋ ಇರಿ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ತಡ್ಕೊ. ಅದು ನಿಮ್ ತ್ವಚೆ ಏನ್ ಇಷ್ಟೊಂದು ಕೋಮಲವಾಗಿದೆ. ಹಂಗಲ್ಲ, ಇಷ್ಟೊಂದು ಕೋಮಲವಾಗಿದೆಯಲ್ಲ, ಮೈನ ಯಾವ ಬ್ರಷ್ ಅಲ್ಲಿ ಉಜ್ತೀರಾ? ನಾನು ಬ್ರಷ್ ಅಲ್ಲಿ ಮೈಯ ಉಜ್ಜಲ್ಲ, ಮತ್ತೆ ಸಾಧು ಬರ್ತಾರೆ. ಸಾಧು ಸರ್ ಬರ್ತಾರ ಅಂದ್ರೆ ಸಾಧು ಬರ್ತಾರೆ ಅನ್ನೋ ಬ್ರಷ್ ನಲ್ಲಿ ನನ್ ಮೈ ಉಜ್ತೀನಿ ಅಂತ ಹೇಳ್ದೆ. ಅಯ್ಯೋ ಮೈ ಜುಮ್ ಅಂತ ಇದೆ. ಹೌದು, ಒಂದ್ ಮಾತು ಕೇಳ. ಕೇಳಿ. ನೀವ್ ಎಲ್ಲಿವರೆಗೂ ಹಿಂಗ್ ಅಂಟ್ಕೊಂಡೇ ಇರ್ತೀರಾ? ನೀವು ಮಲ್ಗೋವರ್ಗು, ಅಂದ್ರೆ ಕೊನೆವರ್ಗು ಅಂತ ಹೇಳ್ದೆ. ಸಾರ್, ಈ ಡಬಲ್ ಮೀನಿಂಗ್ ಹೊಡಿತಾವಳೆ ಅಂದ್ರೆ ಇವ್ರ ಜೊತೆ ಇದ್ರೆ ನನ್ನ ಜೀವನ ಡಬಲ್ ಎಂಜಾಯ್ಮೆಂಟ್. ಆಹಾ, ಅಬ್ಬಾ, ಈ ಜನ್ಮದಲ್ಲಾದ್ರೂ ಒಂದ್ ಒಳ್ಳೆ ಫಿಗರ್ ಸಿಗ್ತಾಳೆ. ಹೋ, ಅಲ್ಲ ಕಣಪ್ಪ, ತುಮ್ ಗರ್ಭಿಣಿ ಬಿಟ್ಬಿಟ್ಟು ಎಲ್ಲಪ್ಪ ಹೋಗಿದ್ದೆ ನೀನು? ನೀನು ನಾನ್ ನಿಮ್ಮ ಅಪ್ಪ ಕಣಪ್ಪ. ಎಲ್ಲಾ ಜನ್ಮದಲ್ಲೂ ನೀವೇ ನಮ್ಮ ಅಪ್ಪ ಅನ್ನುವ ನೋವನ್ನು ನಾವು ಹೆಂಗೆ ಸಹಿಸಿಕೊಳ್ಳುವುದು? ಪ್ರತಿ ಜನ್ಮದಲ್ಲೂ ನೀನು ಮಗನಾಗಿ ಬರ್ತಾ ಇದ್ದಿಲ್ಲ, ಆ ನೋವು ನಾನು ಸಹಿಸ್ಕೊತಾ ಇಲ್ವೇ?